ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗಾಗಿ ಮೋದಿ ಅವರು ಕಠಿಣ ವ್ರತವನ್ನ ಕೈಗೊಂಡಿದ್ರು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಆ ಉಪವಾಸದ ರಹಸ್ಯದ ಬಗ್ಗೆ ಇನ್ನಷ್ಟು ಸ್ವಾರಸ್ಯಕರ ವಿಚಾರಗಳನ್ನ ಹೇಳ್ತಾ ಹೋಗ್ತೀವಿ. 11 ದಿನ ಕಠಿಣ ವ್ರತಾಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ರು. ಅದನ್ನ ಅವರೇ ಸ್ವತಃ ಹೇಳ್ಕೊಂಡಿದ್ರು. ರಾಮನ ಚರಣಾಮೃತ ಸೇವಿಸಿ ಉಪವಾಸವನ್ನ ಅಂತ್ಯಗೊಳಿಸಿದ್ದಾರೆ ಅಂತ ಕೂಡ ಈಗ ಜನ್ಮಭೂಮಿ ಟ್ರಸ್ಟ್ನ ಸದಸ್ಯರು ತಿಳಿಸಿದ್ರು. ರಾಮನ ಚರಣಾಮೃತವನ್ನ ನೀಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಳಿದ್ರು. ಜೇನುತುಪ್ಪ ನಿಂಬೆಹಣ್ಣು ಬೆರೆಸಿದ ನೀರು ಕುಡಿಸೋದಕ್ಕೆ ಹೀಗಾಗಿ ನಾವು ನಿರ್ಧಾರ ಮಾಡಿದ್ವಿ ಅಂತ ಹೇಳಿದ್ರು. ಆದ್ರೆ ರಾಮನ ಚರಣಾಮೃತವನ್ನ ನೀಡೋದಕ್ಕೆ ಖುದ್ದಾಗಿ ಮೋದಿ ಅವರೇ ಕೇಳಿದ್ರು. ಹೀಗಾಗಿ ಮೋದಿ ಅವರ ಇಚ್ಛೆಯಂತೆ ರಾಮನ ಚರಣಾಮೃತವನ್ನ ಮೋದಿಗೆ ಕೊಟ್ವಿ ಅಂತ ಗೋವಿಂದ ದೇವಗಿರಿ ಮಹಾರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಠಿಣ ಉಪವಾಸವನ್ನ ನಿನ್ನೆ ಅಂತ್ಯಗೊಳಿಸಿದ ಸಂದರ್ಭದಲ್ಲಿ ಗೋವಿಂದ ದೇವ್ ಮಹಾರಾಜ್ ಅವರು ಅವರ ಉಪವಾಸವನ್ನ ಬ್ರೇಕ್ ಮಾಡಿಸುವಲ್ಲಿ ಯಶಸ್ವಿ ಆದ್ರು. ಬಟ್ ಯಾವ ರೀತಿ ರಾಮನ ಪ್ರಸಾದವನ್ನ ಕೊಟ್ರು ಅನ್ನುವಂತಹ ಕುತೂಹಲ ಇತ್ತು. ಅದಕ್ಕೂ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ರಾಮನ ಚರಣಾಮೃತವನ್ನ ನನಗೆ ಕೊಡಿ ಪ್ರಸಾದದ ರೂಪದಲ್ಲಿ ಅಂತ ಕೇಳ್ಕೊಂಡಿದ್ರಂತೆ. ಸೊ ಅವರು ಬಯಸಿದಂತೆ ಆ ಚರಣಾಮೃತವನ್ನ ಕೊಡೋದ್ರ ಮೂಲಕ ಆ ಉಪವಾಸವನ್ನ ಅಂತ್ಯಗೊಳಿಸಲಾಯಿತು ಅನ್ನುವಂತಹ ಇಂಟ್ರೆಸ್ಟಿಂಗ್ ಡೀಟೇಲ್ ಅನ್ನ ಗೋವಿಂದ ದೇವಗಿರಿ ಮಹಾರಾಜ್ ಇವರು ಟ್ರಸ್ಟಿ ಅವರು ಹೇಳ್ಕೊಂಡಿದ್ದಾರೆ. ಮತ್ತೆ ಮೋದಿ ಅವರ ಉಪವಾಸ ಇದೇ ಮೊದಲಲ್ಲ, ನಾವು ನೋಡ್ತಾ ಬಂದಿದ್ದೀವಿ. ಪ್ರತಿ ವರ್ಷ ನವರಾತ್ರಿ ಸಂದರ್ಭದಲ್ಲೂ ಕೂಡ ಅವರು ಉಪವಾಸವನ್ನ ಮಾಡ್ತಾ ಬರ್ತಾ ಇದ್ರು. ಸೊ ಕಠಿಣ ವ್ರತ ಅಂತ ನಿಮಗೆ ಅನ್ಸುತ್ತೆ, ಬಟ್ ಈಗ ನೀವು ನೋಡ್ತಾ ಇದ್ದೀರಲ್ಲ ವಿಜುವಲ್ಸ್, ಇದು ನಿನ್ನೆ ಆ ವೇದಿಕೆಯಲ್ಲಿ ಅವರ ಉಪವಾಸವನ್ನ ಅಂತ್ಯಗೊಳಿಸಲಾಯಿತು. ಸೊ ಅದಕ್ಕೂ ಮುಂಚೆ ಚರಣಾಮೃತವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಗೋವಿಂದ ದೇವಗಿರಿ ಮಹಾರಾಜ್ ಸ್ವಾಮೀಜಿ ಕಡೆಯಿಂದ ಸ್ವೀಕರಿಸ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ದೈವ ಭಕ್ತಿ ಬಗ್ಗೆ ಕೇಳೋದು ನಾವೆಲ್ಲರೂ ಕೂಡ ಕೇಳ್ತಾ ಬಂದಿದ್ದೀವಿ. ಅವರೇ ಅವ್ರ ಬ್ಲಾಗ್ ಅಲ್ಲಿ ಒಂದ್ಸಲ ಬರ್ಕೊಂಡಿದ್ರು, 35 ವರ್ಷಗಳಿಂದ ನಾನು ಉಪವಾಸವನ್ನು ಮಾಡ್ತಾ ಬರ್ತಿದ್ದೀನಿ ಅಂತ. ಸೊ ಉಪವಾಸ ಹೊಸದಲ್ಲ, ಆದ್ರೆ ಈ ಕಠಿಣ ವ್ರತವನ್ನ ಅವರು ಮುಗಿಸ್ಬೇಕಾದ್ರೆ ಕೂಡ ರಾಮನ ಬಗೆಗಿನ ಪ್ರೀತಿಯನ್ನ ತೋರಿಸಿ ಒಂದೊಂದು ಸ್ಪಷ್ಟ ಆಯ್ತು. ಮೋದಿ ಅವರ ರಾಮ ನಿಷ್ಠೆ ಎಂಥದ್ದು ಅನ್ನೋದನ್ನ ನಮಗೆ ಸರಳವಾಗಿ ಅರ್ಥ ಮಾಡಿಸೋ ಕೆಲಸವನ್ನ ಗೋವಿಂದ ದೇವ್ ಮಹಾರಾಜ್ ಅವರು ಮಾಡಿದ್ರು ಅಂತ ಅನಿಸ್ತಾ ಇದೆ. ಬಿಕಾಸ್ ಉಪವಾಸ ಮುರಿಯುವಂತಹ ಕ್ರಮದಲ್ಲಿ ಅವ್ರು ಕೇಳಿದಂತಹ ಇಚ್ಛೆ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಪವಿತ್ರ. ಪ್ರಧಾನಿ ನರೇಂದ್ರ ಮೋದಿ ಅವರ ದೈವ ಭಕ್ತಿ ಹಿಂದಿನಿಂದ ಕೂಡ ನಾವು ನೋಡ್ತಾ ಬರ್ತಾ ಇದ್ವಿ, ಕೇಳ್ತಾ ಬರ್ತಾ ಇದ್ವಿ. ಬಟ್ ರಾಮ ನಿಷ್ಠೆ ಈ ರೀತಿ ಕೂಡ ಇದ್ದಿರಬಹುದಾ ಅನ್ನೋದು ನಿಜಕ್ಕೂ ಕುತೂಹಲಕಾರಿ ವಿಚಾರ. ಈ ದೇಶದ ಹಿಂದಿನ ಪ್ರಧಾನಿಗಳು ನಾನು ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಬಟ್ ರಾಮನ ಬಗೆಗಿನ ನಿಷ್ಠೆ ಪ್ರಧಾನಿ ನರೇಂದ್ರ ಮೋದಿ ಅವರದು ಪದಗಳಲ್ಲಿ ಬಣ್ಣಿಸೋದಕ್ಕೆ ಅಸಾಧ್ಯ ಅಂತ ಅನ್ಸುತ್ತೆ. ಹೌದು, ಖುದ್ದು ಸ್ವಾಮೀಜಿಗಳೇ ಕೂಡ ಅದನ್ನ ಪ್ರಸ್ತಾಪವನ್ನ ಮಾಡಿದ್ರು. ಯಾಕಂದ್ರೆ ಈ ಕಠಿಣ ನಿಯಮವೇನಿದೆ ಅದನ್ನ ಸಾಮಾನ್ಯವಾಗಿ ಪಾಲಿಸುವುದೇ ಬಹುದೊಡ್ಡ ಕಷ್ಟ. ಅಷ್ಟೊಂದು ಕಠಿಣವಾಗಿ ವ್ರತವನ್ನ ಆಚರಣೆ ಮಾಡಬೇಕಾಗುತ್ತೆ. ಬರೀ ಎಳೆನೀರನ್ನ ಸೇವಿಸುವಂಥದ್ದು, ನೆಲದ ಮೇಲೆ ಮಲಗುವಂಥದ್ದು, ಕೇವಲ ಅವರಿಗೆ 3 ದಿನ ಮಾತ್ರ ಈ ಉಪವಾಸವನ್ನ ಮಾಡಿ ಅಂತ ಸ್ವಾಮೀಜಿಗಳು ಹೇಳಿದ್ರು ಕೂಡ ಇಲ್ಲ, ನಾನು 11 ದಿನದ ವ್ರತವನ್ನ ಮಾಡ್ತೀನಿ ಅಂತ ಪ್ರಧಾನಿ ಮೋದಿ ಅವರೇ ಪಟ್ಟು ಹಿಡಿದು ಆ ವ್ರತವನ್ನ ಪೂರ್ಣಗೊಳಿಸಿದ್ರು. ಜೊತೆಗೆ ಸಾಮಾನ್ಯವಾಗಿ ವ್ರತವನ್ನ ಪೂರ್ಣಗೊಳಿಸಿದ ಉಪವಾಸವನ್ನ ಕೈ ಬಿಟ್ಟ ಬಳಿಕ ಜೇನುತುಪ್ಪ ಹಾಗೂ ನಿಂಬೆ ರಸವನ್ನ ಬೆರೆಸಿರುವಂತಹ ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ರು ಪ್ರಧಾನಿಯವರಿಗೆ ಅದನ್ನ ನೀಡೋದಕ್ಕೆ ಸ್ವಾಮೀಜಿ ಅವರು. ಜೊತೆಗೆ ಅದು ಟೆಸ್ಟ್ ಕೂಡ ಆಗಿತ್ತಂತೆ. ಸಾಮಾನ್ಯವಾಗಿ ಪ್ರಧಾನಿಯವರು ಏನನ್ನಾದ್ರೂ ಸ್ವೀಕರಿಸುವಂತಹ ಮುನ್ನ ಅದನ್ನ ಟೆಸ್ಟ್ ಕೂಡ ಮಾಡ್ತಾರೆ. ಆದ್ರೆ ಪ್ರಧಾನಿಯವರು ರಾಮ ಲಲ್ಲನ ಪ್ರತಿಷ್ಠಾಪನೆಯನ್ನ ಮುಗಿಸಿ ಗರ್ಭಗುಡಿಯಿಂದ ಹೊರಬಂದ ಬಳಿಕ ಅವರಿಗೆ ಸ್ವತಃ ಸ್ವಾಮೀಜಿ ಅವರಿಗೆ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾರೆ, ದಯವಿಟ್ಟು ನನಗೆ ಈ ನೀರಿನ ಬದಲು ಚರಣಾಮೃತ ಅಂದ್ರೆ ಶ್ರೀರಾಮನ ಪಾದಗಳಿಗೆ ಅರ್ಪಿಸಿರುವಂತಹ ಚರಣಾಮೃತ ಅಂದ್ರೆ ಹಾಲು ಮೊಸರಿನಿಂದ ಮಾಡಿರುವಂತಹ ಪಾನೀಯ ಏನಿದೆ ಅದನ್ನ ನನಗೆ ತಿನ್ನಿಸಿ ಅನ್ನುವಂತಹ ಮಾತನ್ನ ಅವರೇ ಸ್ವತಃ ಸ್ವಾಮೀಜಿ ಅವರಿಗೆ ಮನವಿಯನ್ನ ಮಾಡ್ಕೋತಾರೆ. ಸೊ ಸ್ವಾಮೀಜಿ ಅವರು ಇದನ್ನ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಅವರೇ ಭಾವುಕರಾದ್ರು. ನನಗೆ ಇದು ನಿಜಕ್ಕೂ ಕೂಡ ನನ್ನ ಅಂತಃಕರಣದಲ್ಲಿ ಮಾತೃತ್ವ ಭಾವನೆ ಮೂಡ್ತು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಸೊ ಅಷ್ಟೊಂದು ಕಠಿಣ ವ್ರತದ ಬಳಿಕ ರಾಮನ ಜೊತೆಗೆ ತನಗೆ ಯಾವ ರೀತಿಯ ಭಕ್ತಿ ಇದೆ ಅನ್ನುವಂಥದ್ದನ್ನ ಖುದ್ದು ಮೋದಿಯವರ ಮಾತುಗಳಿಂದ ಗೊತ್ತಾಯ್ತು ಅನ್ನುವಂತಹ ಮಾತನ್ನ ಸ್ವಾಮೀಜಿ ಅವರು ಕೂಡ ಹೇಳ್ಕೊಂಡ್ರು. ಮಮತಾ, ಧನ್ಯವಾದ ಪವಿತ್ರ. ತಮ್ಮೆಲ್ಲ ಮಾಹಿತಿಗಾಗಿ ಒಂದಂತೂ ಸ್ಪಷ್ಟ, ಪ್ರಧಾನಿ ನರೇಂದ್ರ ಮೋದಿ ಅವರ ರಾಮನಿಷ್ಠೆ ಹಲವು ವಿಚಾರಗಳಲ್ಲಿ ಸಾಬೀತಾಗ್ತಾ ಇದೆ. ಈಗಾಗಲೇ ಮಂದಿರ ಲೋಕಾರ್ಪಣೆ ಮಾಡೋ ಮೂಲಕ ಇತಿಹಾಸದ ಪುಟಗಳಲ್ಲಿ ತಮ್ಮ ಹೆಸರನ್ನ ಶಾಶ್ವತಗೊಳಿಸಿದ್ದಾರೆ ಮೋದಿ ಅವರು.